ಚಿಂತಾಮಣಿ ತಾಲೂಕಿನ ಕೆಂಪದಿನಹಳ್ಳಿಯಲ್ಲಿ ದಲಿತರ ಮನೆ ತೆರವು ಕಾರ್ಯಾಚರಣೆ, ಅಧಿಕಾರಿಗಳ ಹೈಡ್ರಾಮಾಗೆ ಮುಖಂಡರು, ಮಹಿಳಾ ಸಂಘಟನೆ ತೀವ್ರ ಆಕ್ರೋಶ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಕೆಂಪದಿನಹಳ್ಳಿ ಗ್ರಾಮದಲ್ಲಿ ಕಡು ಬಡತನದಲ್ಲಿ ಬದುಕುತ್ತಿರುವ ತಲೆಮಾರುಗಳಿಂದ ಸುಮಾರು 30-40 ವರ್ಷಗಳಿಂದ ಸೂರಿಲ್ಲದೆ ಪರದಾಡುತ್ತಿದ್ದ ದಲಿತ ಕುಟುಂಬಗಳು ಸರ್ಕಾರಿ ಜಾಗದಲ್ಲಿ ತಲೆ ಎತ್ತಿ ನಿಂತ ಸಣ್ಣಪುಟ್ಟ ಮನೆಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಜೆಸಿಬಿ ಸಹಿತ ಧಾವಿಸಿದ್ದಾರೆ. ಅಧಿಕಾರಿಗಳ ಈ ದಿಢೀರ್ ನಡೆ ಮತ್ತು ಹೈಡ್ರಾಮಾಗೆ ಸ್ಥಳೀಯ ದಲಿತ ಮುಖಂಡರು ಮತ್ತು ಮಹಿಳಾ ಸಂಘಟನೆಗಳು ತೀವ್ರ ಆಕ್ರೋಶ ಹೊರಹಾಕಿದ್ದು ಸ್ಥಳದಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಹೌದು, ಚಿಂತಾಮಣಿ ತಾಲೂಕಿನ ಕೆಂಪದಿನಹಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬಗಳು ದಶಕಗಳಿಂದ ಸೂರಿಲ್ಲದೆ ಕೊನೆಗೆ ಅನಿವಾರ್ಯವಾಗಿ ಸರ್ಕಾರಿ ಜಾಗದಲ್ಲಿ ಸಣ್ಣದೊಂದು ಆಸರೆ ಕಟ್ಟಿಕೊಂಡು ಮನೆಗಳನ್ನು ನಿರ್ಮಿಸಿಕೊಂಡಿದ್ದರು. ಆದರೆ ಇಂದು ಯಾವುದೇ ಮುನ್ಸೂಚನೆ ನೀಡದೆ ಬಡವರ ಹೊಟ್ಟೆಯ ಮೇಲೆ ಹೊಡೆಯುವಂತೆ ಅಧಿಕಾರಿಗಳ ದಂಡೆ ಸ್ಥಳಕ್ಕೆ ಧಾವಿಸಿದೆ. ಕಾನೂನಿನ ಹೆಸರು ಹೇಳಿ ಬಡ ದಲಿತರ ಮನೆಗಳನ್ನು ನೆಲಸಮ ಮಾಡಲು ಮುಂದಾದ ಅಧಿಕಾರಿಗಳ ನಡೆಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ಈ ಹೈಡ್ರಾಮಾ ಕಂಡ ತಕ್ಷಣ ಸ್ಥಳಕ್ಕೆ ಧಾವಿಸಿದ ದಲಿತ ಮುಖಂಡರು ಕಾರ್ಯಾಚರಣೆಯನ್ನು ತಡೆದಿದ್ದಾರೆ. ಶ್ರೀಮಂತರು, ಪ್ರಭಾವಿಗಳು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಾಗ ಕಣ್ಣುಮುಚ್ಚಿ ಕುಳಿತುಕೊಳ್ಳುವ ಅಧಿಕಾರಿಗಳು ಕೇವಲ ಬಡ ದಲಿತರು ತಲೆಮರೆಸಿಕೊಳ್ಳಲು ಮಾಡಿಕೊಂಡಿರುವ ಮನೆಗಳ ಮೇಲೆ ಮಾತ್ರ ದರ್ಪ ತೋರಿಸುತ್ತಿರುವುದು ಏಕೆ ಎಂದು ಮುಖಂಡರು ಆಕ್ರೋಶಭರಿತವಾಗಿ ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ನಡೆ ತಾರತಮ್ಯದಿಂದ ಕೂಡಿದ ಎಂದು ಸ್ಥಳದಲ್ಲಿಯೇ ತೀವ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿದ್ದು ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ರಾಮಾಂಜಿನಮ್ಮನವರು. ಸ್ಥಳಕ್ಕೆ ಆಗಮಿಸಿದ ರಾಮಾಂಜಿನಮ್ಮ ಅಧಿಕಾರಿಗಳ ಏಕಪಕ್ಷೀಯ ಕ್ರಮವನ್ನು ಉಗ್ರವಾಗಿ ಖಂಡಿಸಿದ್ದಾರೆ. ಮನೆಗಳನ್ನು ಕೆಡವಿ ಬಡವರನ್ನ ಮಕ್ಕಳನ್ನು ಬೀದಿಗೆ ದೂಡುವುದು ಎಷ್ಟು ನ್ಯಾಯ? ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಒಂದು ಇಂಚು ಜಾಗವನ್ನು ಮುಟ್ಟಲು ಬಿಡುವುದಿಲ್ಲ ಎಂದು ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿದ್ದಾರೆ. ರಾಮಾಂಜಿನಮ್ಮ ಹಾಗೂ ಮಹಿಳಾ ಸಂಘಟನೆಯ ಈ ತೀವ್ರ ವಿರೋಧದಿಂದ ಅಧಿಕಾರಿಗಳು ಮತ್ತು ಪೊಲೀಸರು ಕೆಲಕಾಲ ಅಸಹಾಯಕರಾಗಿ ನಿಲ್ಲುವಂತಾಯಿತು. ಸದ್ಯಕ್ಕೆ ಕೆಂಪದಿನಹಳ್ಳಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಸರ್ಕಾರ ಮತ್ತು ಹಿರಿಯ ಅಧಿಕಾರಿಗಳು ಈ ಬಡವರ ಪರವಾಗಿ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ದರ್ಪ ಮುಂದುವರಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಅರಕೆರೆ ಮುನರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಅಂತ ಹೇಳ್ತಾರೆ, ಸುಳ್ಳು ಮಾತಿ ಕೊಡಬಾರ್ದು. ನಾನ್ ಬಂದಾಗ ಇರ್ಲಿಲ್ಲ, 4 ಗೋಡೆ ಇತ್ತು ಅಷ್ಟೇ. ಇಲ್ಲಿ ನಾನ್ ಬಂದು ಸ್ಪಾಟ್ ನೋಡಿದ್ದೀನಿ. ನಾನ್ ಬಂದು ಸ್ಪಾಟ್ ನೋಡಿದ್ಮೇಲೆ ಹೇಳಿರೋಂಥದ್ದು. 400 ಒಕ್ಕಣೆ ಮಾಡೋ ಜಾಗ ಸರ್ ಇದು. ಈಗ ಜಸ್ಟ್ ಎಲ್ಲ ಒಂದು 3-4 ತಿಂಗಳು ಒಕ್ಕಣೆ ಮಾಡಿದೀವಿ. 12 ವರ್ಷದಿಂದ ಅವರು ಅನುಭವ ಇದೆ ನೀವ್ ಹೇಳ್ತಾ ಇದ್ದೀರಾ. ಇದೇ ಊರಿನವ್ರು ಹೇಳ್ತಾ ಇಲ್ವಾ ಅಲ್ಲಿ? ನೀವು ನೋಡಿದೀರಾ? 12 ವರ್ಷದಿಂದ ಆಗಿರೋಂಥದ್ದು ನೀವೇ ನೋಡಿದೀರಾ? ಅವ್ರು ನೋಡಿರೋರು ಹೇಳ್ತಾ ಇದಾರೆ. ನಿಮ್ಮ ಮಾತು ಕೇಳ್ಬೇಕು, ಅವ್ರ ಮಾತು ಕೇಳ್ಬೇಕು. ಯಾರಿಲ್ಲ, ನೀವು ನೀವು ಹಂಗೆಲ್ಲ ಹೇಳಂಗಿಲ್ಲ. ಕಾನೂನು 2012ರಿಂದ ಅನುಭವ ಇದ್ರೆ ನಾವು ಮುಟ್ಟಂಗಿಲ್ಲ. 17ರಿಂದ ಇತ್ತ ಇದು ಯಾರು ಹೇಳಿದ್ದು? ಎಷ್ಟು ಹಾಕೊಂಡಿದ್ದೆ ನೀನು? ಏನು ನೀವೇನೋ ಇಲ್ಲಿ ಓಡಾಡ್ಕೊಳಕ್ ಹಾಕೊಂಡಿದ್ದನ್ನ ನಾನು ಅಕ್ಪತ್ರ ಅಂತ ಆಯ್ತಪ್ಪ. ನೀನ್ ಅವತ್ತಿಂದ ಗುಡಿಸ್ಲೇ ಇದ್ದಿದ್ರೆ ನೀವೇ ಬಂದು ಹೇಳ್ಬೇಕಾಯ್ತು ನಮ್ಮ ಹತ್ರ. ಸರ್ ಹಿಂಗೆ ಗುಡಿಸ್ಲಿದೆ, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ. ಯಾರಾದ್ರೂ ಬಂದು ನಮ್ಮ ಹತ್ರ ಅಪ್ರೋಚ್ ಆಗಿದ್ದೀರಾ? ಮತ್ತೆ ನಿಮ್ ಪಾಡಿಗೆ ನೀವು ಕಟ್ಕೊಂಡ್ಬಿಡ್ತೀರಾ. ನಾನು ತಳ್ಳಿದ ಮೇಲೆ ಕೂಡ ನಾನೇನಂತ ಹೇಳಿದೆ, ಇನ್ನೊಂದು 1 ಎಕರೆ ನಿಮ್ಗೆ ಆಶ್ರಯ ಕೊಡ್ತೀವಿ, ನೀವು ಅರ್ಜಿ ಹಾಕೊಳ್ಳಿ, ಸರ್ಟಿಫೈಡ್ ಕಾಪೀಸ್ ಕೊಡ್ತೀನಿ. ಇದು ಒಂದು ಈಗ ಇದ್ರದ್ದು ಏನಿದೆ, ನೀವು ನಾನೇನ್ ಹೇಳಿದೆ, 1 ಎಕರೆ ಆಶ್ರಯ ತಗೊಳ್ಳಿ. ಆಶ್ರಯದಿಂದ ಫಲಾನುಭವಿ ಚೆಕ್ ಮಾಡ್ಕೊಂತಾರೆ, ಬೆನಿಫಿಷಿಯರಿ ಕರೆಕ್ಟ್ ಆಗಿದ್ರೆ ಕೊಡ್ತಾರೆ ನಿಮ್ಗೆ. ಮಾಡ್ಕೊಳ್ಳಿ, ಲೀಗಲ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ ನಾನು ನಿಮ್ಗೆ. ಹೇಳಿದ್ನ ಇಲ್ವಾ? ಯಾರು ಬಂದಿದ್ರು ಅವ್ರಿಗೆ ಹೇಳಿದ್ದೀನಿ ನಾನು. ಅನ್ನೆಸರಿಯಾಗಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಕಟ್ಕೊಳ್ಳೋದು, ತಳ್ಳಿಬಿಡೋದು ಏನ್ ಕಾನೂನಿಗೆ ಬೆಲೆ ಇಲ್ವಾ? ತಳ್ಳಿರೋ ಅಂತಂದ ಕಡೆನೆ ಮತ್ತೆ ಬಂದು ನಾನು ಹೇಳಿದ್ದೀನಿ, 1 ಎಕರೆ ಆಶ್ರಯಕ್ಕೆ ಬಿಟ್ಕೊಡ್ತೀನಿ. ಏನಪ್ಪ ಹೇಳಿಲ್ಲ ಶಿವಣ್ಣ? ನಾನು ಪ್ರೋಸೆಸ್ ಮಾಡ್ಕೊಡ್ತೀನಿ. ನಾನೇ ಒಂದು ವಾರದಲ್ಲಿ ನಿಮ್ಗೆ ಆಶ್ರಯ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಯಾರು ಬಂದಿಲ್ಲ ನನ್ನ ಹತ್ರ. ಬಂದು ಮಾತಾಡಿದಾರೆ, ಕೇಳಿ ಅವರು ಯಾರು ಬಂದಿದ್ರು? ಯಾರಪ್ಪ ಯಾರನ್ನ ಕೇಳಿ ನನ್ನ ಹತ್ರ ಬಂದಿರೋ ಯಾರೋ ಹೇಳಿರೋಂಥದ್ರ ಬಗ್ಗೆ ನಾನು ಮಾತಾಡಿ ಭೇಟಿಯಾಗಿದ್ದಾರೆ. ಕೇಳಿ ಯಾರಾದ್ರು ಹಿಂಗಿದೆ ಸರ್ ಅಂತ.
ಕಾನೂನು ಏನಿದೆಯೋ ಅದನ್ನ ನೀವು ಕೈಗೆತ್ಕೊಂಡಿದ್ದೀರಿ. ನಿಮ್ಗೆ ಕಾನೂನು ಕೈ ಎತ್ಕೊಂಡಿಲ್ಲ, ಅಲ್ಲ, ಕಾನೂನು ಪಾಲನೆ ಹೇಳಿ, ಮಾಡಿದ್ದೀವಿ. ಹೇಳಿ. ಕಾನೂನು ಪಾಲನೆ ಮಾಡಿದ್ದೀವಿ. ನೀವು ಹೇಳಿದ್ರೆ ನಾನು ಮಾತಾಡಕ್ಕಾಗಲ್ಲ. ನೀವು ಹೇಳಿದ್ರೆ ನಾನು ಮಾತಾಡಕ್ಕಾಗಲ್ಲ. ನೀವು ಮಾತಾಡಿ, ನಾವು ಕಾನೂನು ಏನಿರ್ತದ ಮಾಡಿ. ನಮ್ಮ ದಲಿತರಿಗೆ ಏನ್ ಅನ್ಯಾಯ ಆಗ್ತದ ಅದರ ಪ್ರಕಾರವಾಗಿ ನಾವು ನಾನು ಮಾಡಿ ಕಾನೂನು ನೋಡಿ. ಈಗ ನಾನು ಮಾಡಿರೋಂಥ ಕಾನೂನು ವೈಲೇಷನ್ ಆದ್ರೆ ನನ್ನ ಮೇಲೆ ಅಧಿಕಾರ ಇದೆ, ಕೊಡಿ ಕೊಡಿ. ಹೇಳ್ತಾ ಇದೀನಲ್ಲ, ನಾನೇ ಹೇಳ್ತಾ ಇದೀನಲ್ಲ. ಮೇಲೆ ಅಧಿಕಾರಿಗಳು ಎಸಿ ಇದಾರೆ, ಎಸಿ ಮೇಲೆ ಡಿಸಿ ಇದಾರೆ, ಆಯ್ತು. ಡಿಸಿ ಡಿವಿಷನಲ್ ಕಮಿಷನರ್ ಇದಾರೆ, ಏನ್ ಬೇಕಾದ್ರೂ ಮಾಡ್ಬೋದು. ಕೊಡಿ. ಅದೇ ಮತ್ತೆ ಯಾಕೆ ಸುಮ್ನೆ ನಿಮ್ಮ ಈಗ ನೋಡಮ್ಮ, ಯಾರಿದ್ದಾರೆ ನೋಡಮ್ಮ, ನೀವು ಹಿಂಗೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ಬೇಕಂದ್ರೆ ಇದ್ರದ್ದು ನೀವು ಬೇರೆ ಕಡೆ 1 ಎಕರೆ ಆಶ್ರಯ ಕೊಡ್ತೀವಿ, ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ. ಕಲ್ ಮೇಲೆ ಎಲ್ಲ ರಾತ್ರಿ ಆಯ್ತಮ್ಮ, ಇಷ್ಟೆಲ್ಲ ಮಾತಾಡ್ತೀರಿ. ರಾತ್ರಿ ಕಟ್ಟುವಂತದ್ದು ಇನ್ಯಾವಾಗ ಕಟ್ಟಿದ್ರೆ ಆಯ್ತಮ್ಮ, ಒಂದೇ ದಿನದಲ್ಲೇ ಕಟ್ಟಿದ್ದಲ್ವ ಇದು? ಒಂದೇ ದಿನದಲ್ಲಿ ಕಟ್ಟುವಂತದ್ದು ಯಾವ ಆದೇಶ ಕೊಡ್ಬೇಕಾಗಿಲ್ಲ. ಕೇಳಿಸ್ಕೊಳ್ಳಿ ಇಲ್ಲಿ ಒಂದು ನಿಮಿಷ. ಆದೇಶ ನನಗೆ ಯಾರು ಕೊಡ್ಬೇಕಾಗಿಲ್ಲ, ನಾನು ಆದೇಶ ಮಾಡ್ತೀನಿ. ಹೌದು 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 ಮಾಡಿದ್ದೀನಿ ಆದೇಶ. ತಗೊಳ್ಳಿ, ಆ ಕಾಪಿ ಬೇಕಿತ್ತು ತಗೊಳ್ಳಿ, ಆದೇಶ ಮಾಡಿದ್ದೀನಿ. ತಗೊಳ್ಳಿ, ಅರ್ಜಿ ಹಾಕೊಳ್ಳಿ. ಏನ್ ಬೇಕಾ ಚಲಾಯಿಸೋದಕ್ಕಲ್ಲ, ದಲಿತರನ್ನು ಒಕ್ಕಲೆಬ್ಸೋದಕ್ಕೆ ಬಂದಿರೋದ್ ನೀವು. ಯಾರು ಒಪ್ಪಿಸಿಲ್ಲ, ಯಾರು ಒಪ್ಪಿಸಿಲ್ಲ. ಗೌರವ ಕೊಡೋದು ಬೇಡವಾ? ಏನ್ ಕಾನೂನು ಸರ್ಕಾರಿ ಗೋಮಾಳ ಇದು. ಸರ್ಕಾರಿ ಗೋಮಾಳದಲ್ಲಿ ಯಾರು ಬೇಕಾದ್ರೂ ಹಾಕ್ಕೋಬೇಕು. ಯಾರು ಹೇಳಿದ್ದಾರೆ? ಎಲ್ಲಿದೆ ಸರ್ಕಾರಿ ಗೋಮಾಳ? ಯಾರು ಬೇಕಾದ್ರೂ ಹಾಕ್ಕೋಬಹುದು ಅಂತ ಯಾರು ಹೇಳಿದ್ದಾರೆ? 85 ಸರ್ವೆ ನಮ್ಮಲ್ಲಿ 50 ಎಕರೆ 19 ಗುಂಟೆ ಸರ್ಕಾರಿ ಜಮೀನು. ಇಲ್ಲಿ? ಹೌದು, ಅದರಲ್ಲಿ ಕಟ್ಕೊ. ಇವತ್ತು ಅರ್ಧ ಊರೇ ಸರ್ಕಾರಿ ಜಮೀನಲ್ಲಿ ರೆವೆನ್ಯೂ ಸರ್ವೆ ನಮ್ಮಲ್ಲಿ ಕಟ್ಕೊಂಡಿರೋದು. 30 ವರ್ಷದಿಂದ ಅವ್ರ ಅನುಭವದೇ ಬಂದಿದೆ. ಈಗ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಕಾನೂನು ಅನುಭವದಲ್ಲಿ ಯಾರು 30 ವರ್ಷ ಅನುಭವ? ಯಾರು 30 ವರ್ಷ ಅನುಭವ? ಕೇಳಿ, ಯಾರು? ಬರಲಿ ನಾವು ದಮನ ಮಾಡಲು ಹೊರಟಿರುವ ಅಧಿಕಾರಿಗಳಿಗೆ, ಊರಿಲ್ಲದವರಿಗೆ ಸೂರು ಕೊಡಲು ವಿಫಲವಾಗಿರುವ ಅಧಿಕಾರಿಗಳಿಗೆ, ಊರಿಲ್ಲದವರಿಗೆ ಸೂರು ಕೊಡಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ರಕ್ತವನ್ನು ಚೆಲ್ಲುತ್ತೇವೆ. ದಲಿತ ಸರ್ಕಾರದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮಾಡಿರುವಂತದ್ದು. ಮಾಡಬಾರ್ದು ಅಂತ ಹೇಳಿ ಕಾನೂನು ಇದ್ರೆ ಇವರೇ ಕೈಗೆತ್ಕೊಂಡಿದ್ದಾರೆ. ಯಾರು ಕೈಗೆತ್ಕೊಳ್ಳಲ್ಲ. ನನಗೆ ಅಧಿಕಾರ ಇದೆ, ಸುಮೋಟೋ ಕೇಸ್ ದಾಖಲಿಸುವಂತ ಅಧಿಕಾರ ಇದೆ. ಹೌದು ಸರ್, ಹೌದು, ನೀವು ಮಾಡಿದ್ದೀನಿ ಆದೇಶ. ಅದಕ್ಕೆ ನಿಮ್ಮ ಮೇಲೆ ನಾವು ಮಾಡಿ ಕಂಟೆಂಪ್ಟ್. ನಾನು ಮಾಡಿದ್ದೀನಿ ಆದೇಶ, ಮಾಡಿ ನನ್ನ ಮೇಲೆ ಕಂಟೆಂಪ್ಟ್ ಮಾಡಿ. ಕಂಟೆಂಪ್ಟ್ ಮಾಡಿ. ಕಂಟೆಂಪ್ಟ್ ನೋಡಪ್ಪ, ಅವೆಲ್ಲ ಇಲ್ಲ. ಸಮಾಧಾನವಾಗಿ ಒಬ್ಬರು ಮಾತಾಡ್ಬೇಕು. ಅವ್ರು ಮಾತಾಡ್ಬೇಕು, ನೀವು ಮಾತಾಡ್ಬಾರ್ದು. ನೀವು ಮಾತಾಡ್ಬೇಕು. ಈಗ ಆದೇಶದ ಪ್ರಾಬ್ಲಮ್, ನಿಮ್ಗೆ ಇದ್ರ ಪ್ರಾಬ್ಲಮ್ ಏನು? ಒಂದು ಮಾತಾಡಿ. ಆದೇಶದಾದ್ರೆ ನೀವು ತಗೊಳ್ಳಿ, ಸರ್ಟಿಫಿಕೇಟ್ ಆಫೀಸಿಂದ ನೀವು ಕಂಟೆಂಪ್ಟ್ ಮಾಡ್ಕೊಳ್ಳಿ. 94C ಏನಂತ ಹೇಳುತ್ತೆ? 94C 2000 ಹೇಳಿ ನೀವು ಸಕ್ರಮಗೊಳಿಸಿ ಅವರಿಗೆ ಯಾವಾಗಿಂದ ಅನುಭವ ಇರಬೇಕು? 2012ರಿಂದ ಅನುಭವ ಇರಬೇಕು. ಅನುಭವ 12ರಿಂದ ಹಿಂದೆ ಇರಬೇಕು. ಈ ಅನುಭವ ಅವ್ರದ್ದು ಏನಿದೆ? ಮೊನ್ನೆ ಕೆಲಸ ಮಾಡಿದ್ರೆ ಅನುಭವ ಅಂತ ಬರೋದಿಲ್ಲ. ಮನೆ ಕಟ್ಟಿದ್ರೆ ಅನುಭವ ಬರುತ್ತೆ. ಮನೆ ಕಟ್ಟಿದ್ರೆ 2012ರಿಂದ ಈಚೆಗೆ ಕಟ್ಟಿದಂತ ಮನೆನೇ ಯಾರು 12ರಿಂದ ಕಟ್ಟಿಲ್ಲ. ಇದು ಮನೆ ಏನು 12ರಿಂದ ಮನೆ ಕಟ್ಟಿಲ್ಲ. ಸುಮ್ಮನೆರಪ್ಪ ನೀನು, ಸುಮ್ಮನೆರಪ್ಪ, ಮಾತಾಡ. ಸುಮ್ಮನೆರಪ್ಪ, ಸುಮ್ಮನೆ ಸರಿ ಇರಲ್ಲ. ಹೇಳ್ತಾ ಇದ್ದೀನಿ.